ಸ್ನೇಹಿತರೆ ನಮಸ್ಕಾರ. ಮೊದಲ ದಿಂದಾಟದಲ್ಲಿ ಟೀಮ್ ಇಂಡಿಯಾ ತಂಡವು ದಾಖಲೆ ಬರೆದಿದೆ. ವೀಕ್ಷಕರು ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಭರ್ಜರಿ ಪ್ರದರ್ಶನವನ್ನು ನೀಡಿದ್ದು, ಅದೇ ರೀತಿ ವೀಕ್ಷಕರ 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಗೆಲುವಿನತ್ತ ಚಿತ್ತ ಮೂಡಿದೆ. ವೀಕ್ಷಕರ ಇವತ್ತಿನ ಕ್ರಿಕೆಟ್ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಅವರ ಈ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮೊಂದು ಅಭಿನಂದನೆಯನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರ ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರ ವಿಶ್ವದ ಅತ್ಯಂತ ಸುಂದರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬೌಲರ್ಗಳು ಭರ್ಜರಿ ಪ್ರದರ್ಶನವನ್ನು ತೋರಿದ್ದು, ಅದೇ ರೀತಿ ವೀಕ್ಷಕರ ಇಂಗ್ಲೆಂಡ್ ತಂಡವನ್ನು ಕೇವಲ 218 ರನ್ಗಳಿಗೆ ಆಲ್ಔಟ್ ಮಾಡಿದೆ. ಹೌದು ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಅವರು ಭರ್ಜರಿ ಬೌಲಿಂಗ್ ಪ್ರದರ್ಶನ ನೀಡಿ ಆಂಗ್ಲರ ಬ್ಯಾಟರ್ಗಳನ್ನು ಭೇಟಿಯಾಡಿದ್ದಾರೆ. ಹೌದು ವೀಕ್ಷಕರ, ಕುಲ್ದೀಪ್ ಯಾದವ್ ಮತ್ತು ರವಿಚಂದ್ರನ್ ಅಶ್ವಿನ್ ದಾಳಿಗೆ ತತ್ತರಿಸಿದ ಆಂಗ್ಲ ಪಡೆಯು ಕೇವಲ 218 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇನ್ನು ವೀಕ್ಷಕರ ಮೊದಲ ದಿಂದಾಟದ ಕೊನೆಯ ಸೆಷನ್ನಲ್ಲಿ ಬ್ಯಾಟಿಂಗ್ ಮಾಡಿದ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಅವರು ಭರ್ಜರಿ ಬ್ಯಾಟಿಂಗ್ ಮಾಡಿ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾದರು. ವೀಕ್ಷಕರ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಯಶಸ್ವಿ ಜೈಸ್ವಾಲ್ ಮತ್ತು ನಾಯಕ ರೋಹಿತ್ ಶರ್ಮಾ ಅವರು 104 ರನ್ಗಳ ಕೊಡುಗೆ ನೀಡಿದರು. ವೀಕ್ಷಕರ ಯಶಸ್ವಿ ಜೈಸ್ವಾಲ್ ಅವರು ಎದುರಿಸಿದ 58 ಎಸೆತಗಳಲ್ಲಿ ಭರ್ಜರಿಗೆ 3 ಸಿಕ್ಸರ್ ಬಾರಿಸಿದ್ದು, ಅದೇ ರೀತಿ 5 ಬೌಂಡ್ರಿ ಬಾರಿಸಿದ್ದಾರೆ. ಇದರ ಮೂಲಕ ವೀಕ್ಷಕರ ಯಶಸ್ವಿ ಜೈಸ್ವಾಲ್ ಅವರು ಅರ್ಧಶತಕ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರ ನಿಧಾನಗತಿಯಾಗಿ ನಾಯಕನ ಆಟವಾಡಿದ ರೋಹಿತ್ ಶರ್ಮಾ ಅವರು ಎದುರಿಸಿದ 83 ಎಸೆತಗಳಲ್ಲಿ ಭರ್ಜರಿಗೆ 2 ಸಿಕ್ಸರ್ ಸಿಡಿಸಿದ್ದು, ಅದೇ ರೀತಿ 6 ಬೌಂಡ್ರಿಗಳೊಂದಿಗೆ 52 ರನ್ ಸಿಡಿಸಿ 2ನೇ ದಿಂದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಇನ್ನು ವೀಕ್ಷಕರ ನಾಯಕನಿಗೆ ಸಾಥ್ ಕೊಡುತ್ತಿರುವ ಶುಭ್ಮನ್ ಗಿಲ್ ಅವರು ಎದುರಿಸಿದ 39 ಎಸೆತಗಳಲ್ಲಿ 2 ಸಿಕ್ಸರ್ ಹಾಗೂ 2 ಬೌಂಡ್ರಿಗಳೊಂದಿಗೆ 26 ರನ್ ಸಿಡಿಸಿ ಮುಂದಿನ ದಿಂದಾಟದಲ್ಲಿ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಈ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರ ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.